ಹಾಯ್, ನಾನು ನಿಮ್ಮ ರಾಯಲ್ ಹ್ಯಾಕರ್. ಮೇ 10 ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗಿದೆ. ಇದರಲ್ಲಿ ಪ್ರಜಾವಾಣಿ ಪೇಪರ್ನಲ್ಲಿ ಇದ್ದಂತ ಮೊದಲ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಮೊದಲ 2 ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಭ್ರಷ್ಟಾಚಾರ ಪ್ರಕರಣದಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ. ಏನಂದ್ರೆ ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ NCRB ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಬ್ಯೂರೋ ಏನಿದೆ, ಇದು 2024ರ ಅಪರಾಧ ವರದಿಯನ್ನ ಸಲ್ಲಿಕೆ ಮಾಡಿದೆ. ಭ್ರಷ್ಟಾಚಾರ ವರದಿಯನ್ನ ಸಲ್ಲಿಕೆ ಮಾಡಿದೆ. ಯಾವ ರಾಜ್ಯದಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ಇದೆ ಎನ್ನುವುದನ್ನ ಇಲ್ಲಿ ತಿಳಿದುಕೊಳ್ಳಬಹುದು. 2024ರಲ್ಲಿ ಮಹಾರಾಷ್ಟ್ರದಲ್ಲಿ 721 ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿವೆ. ತಮಿಳುನಾಡಿನಲ್ಲಿ 364 ಭ್ರಷ್ಟಾಚಾರಗಳು ಪ್ರಕರಣಗಳು ದಾಖಲಾಗಿವೆ. ಇದರಿಂದ ಅದು 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ 334 ಪ್ರಕರಣಗಳು. ಹಾಗೆ ಒಟ್ಟು ದೇಶದಾದ್ಯಂತ ಒಟ್ಟು 4053 ಭ್ರಷ್ಟಾಚಾರ ಸಂಬಂಧಿ ಪ್ರಕರಣಗಳು ದಾಖಲಾಗಿವೆ. ಇದರ ನಂಬರ್ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರಿ ಬೇಕಾಗಬಹುದು. ನೆಕ್ಸ್ಟ್ ಹೋಗೋದಾದ್ರೆ ಈ ಪ್ರಕರಣಗಳ ಒಟ್ಟು ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪ್ರಕರಣಗಳು ಬಾಕಿ ಇವೆ ಇನ್ನು ತನಿಖೆ ಮಾಡ್ಲಿಕ್ಕೆ ಅನ್ನೋದನ್ನ ಸ್ವಲ್ಪ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಜಾಸ್ತಿ ಕೇಳಲ್ಲ, ಆದ್ರೂ ಕೇಳಿದ್ರು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಏನಂದ್ರೆ ಅವ್ರು ಎಲ್ಲಿ ಬಂದಿದ್ರು ಅನ್ನೋದಕ್ಕಿಂತ ಗುಮ್ಮಟನಗರಿಗೆ ಜಗತ್ತಿನ ಕುಬ್ಜ ಮಹಿಳೆ ಭೇಟಿ. ಕೇವಲ 62.8 ಸೆಂಟಿಮೀಟರ್ ಎತ್ತರ ಇರುವ ಜಗತ್ತಿನ ಅತ್ಯಂತ ಕುಬ್ಜ ಮಹಿಳೆ ಎಂದು ಹೆಸರಾಗಿರುವ ಜ್ಯೋತಿ ಅಮೋಘೆ ಅವರು ಶನಿವಾರ ಗುಮ್ಮಟನಗರಿ ವಿಜಯಪುರಕ್ಕೆ ಭೇಟಿ ನೀಡಿದ್ದಾರೆ. ಇವರಿಗೆ 2011ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಜಗತ್ತಿನ ಅತ್ಯಂತ ಕುಬ್ಜ ಮಹಿಳೆ ಅಂತ ರೆಕಾರ್ಡ್. ಸ್ವಲ್ಪ ನೋಡಿಟ್ಕೊಳ್ಳಿ ಬೇಕಾಗ್ಬೋದು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ನೋಡಿ, ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಅತ್ಯಾಧುನಿಕ ಅಗ್ನಿ ಕ್ಷಿಪಣಿಯ ಉಡ್ಡಯನ ಪರೀಕ್ಷೆ ಶುಕ್ರವಾರ ಯಶಸ್ವಿಯಾಗಿ ನಡೆಯಿತು. ಇದರಲ್ಲಿ ಅಗ್ನಿ ಕ್ಷಿಪಣಿಯ ಉಡ್ಡಯನವನ್ನ 2020ರಲ್ಲಿ ಎಲ್ಲಿ ನಡೆಸಿದ್ರು ಅನ್ನೋ ಒಂದು ಕ್ವಶನ್ ಕೇಳಬಹುದು. ನೋಡಿರ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಹಾಗೆ ಇದೊಂದು ಸ್ವಲ್ಪ, ಇದು ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಒಂದು ಯಾವ್ದೋ ಕೇಸ್ ಬಗ್ಗೆ ನಡೀತಿತ್ತು, ಅದರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಏನಂದ್ರೆ ಕೇವಲ ಮಾಲೀಕರು ಬರೆದಿರುವ ವಿಲ್ ಆಧಾರದ ಮೇಲೆ ಯಾವುದೇ ವ್ಯಕ್ತಿ ಬೇನಾಮಿ ವಹಿವಾಟಿನಲ್ಲಿ ಖರೀದಿಸಿದ ಆಸ್ತಿಯ ಮಾಲೀಕರು ಎಂದು ಪರಿಗಣಿಸಲು ಸಾಧ್ಯವಿಲ್ಲ. 1988ರ ಬೇನಾಮಿ ಆಸ್ತಿ ವಹಿವಾಟುಗಳ ನಿಷೇಧ ಕಾಯ್ದೆಯ ಅನುಸಾರ ಇದಕ್ಕೆ ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸ್ವಲ್ಪ ಕೇಸ್ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಇದು ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ, 1988ರ ಬೇನಾಮಿ ಆಸ್ತಿ ವಹಿವಾಟುಗಳ ನಿಷೇಧ ಕಾಯ್ದೆ ಅನುಸಾರ ಇದು ಹೇಳೋದಾದ್ರೆ, ಯಾರೇ ಒಬ್ಬ ವ್ಯಕ್ತಿ ವಿಲ್ ಬೇರೆ ಮಾಲೀಕರ ವಿಲ್ ಆಧಾರದ ಮೇಲೆ ಬೇನಾಮಿ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿಸಿಕೊಂಡು ತಾನೇ ಆ ಆಸ್ತಿಯ ಮಾಲೀಕ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನ ಇಲ್ಲಿ ಸ್ವಲ್ಪ ನೀಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಬೇಕಿದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಹಂಟಾ ವೈರಸ್ ಬಗ್ಗೆ ನಾನು ನಿನ್ನೆ ಪೇಪರ್ ನಲ್ಲೂ ನೋಡಿದ್ವಿ. ಅದರಲ್ಲೂ ಜಾಸ್ತಿ ಡೀಟೇಲ್ಸ್ ಕೊಟ್ಟಿಲ್ಲಾಗಿತ್ತು. ಈಗ ಆ ಶಿಪ್ ಅಲ್ಲಿರೋ ಎಷ್ಟೋ ಜನಕ್ಕೆ ಬಂದಿದೆ ಅಂತ ಹೇಳ್ತಿದ್ರೆ, ಆದ್ರೆ ನೋಡ್ಬೇಕು, ಇದರಲ್ಲಿ ಡೀಟೇಲ್ಸ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಆದ್ರೆ ಆ ಪರಿಶೀಲನೆಗಾಗಿ WHO ಮಹಾನಿರ್ದೇಶಕ ಟೆಡ್ರೋಸ್ ಅಧನಾಮ್ ಘೆಬ್ರಿಯೆಸಸ್ ಭೇಟಿ ನೀಡಲಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇಷ್ಟೇ, ಅದ್ರ ಬಗ್ಗೆ ಏನ್ ಜಾಸ್ತಿ ಡೀಟೇಲ್ಸ್ ಇನ್ನು ಗೊತ್ತಾಗಿಲ್ಲ ಯಾವ ಬಂದಿದೆ ಅಂತ. ನೆಕ್ಸ್ಟ್ ಕೊಡ್ಬೋದು, ನೋಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್. ಸ್ಪೋರ್ಟ್ಸಿಗೆ ಬಂದ್ರೆ, ಜೂನ್ 26ರವರೆಗೆ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನರ್ಹ. ವಿನೀಶ್ಗೆ WFI ನೋಟಿಸ್. ಓಕೆ, ಏನಂದ್ರೆ ಇದು ಕುಸ್ತಿಪಟು ವಿನೀಶ್ ಫೋಗಟ್ ಅವರಿಗೆ ಅಶಿಸ್ತಿನಿಂದ ವರ್ತಿಸಿದ್ದಾರೆ ಮತ್ತು ಉದ್ದೀಪನ ಸ್ಟಿಮ್ಯುಲೆಂಟ್ ಗಳನ್ನ ಸೇವನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತ ಕುಸ್ತಿ ಫೆಡರೇಷನ್ WFI ಅವರಿಗೆ ನೋಟಿಸ್ ನೀಡಿದೆ. 2026ರ ಜೂನ್ 26ರವರೆಗೆ ಯಾವುದೇ ದೇಶೀಯ ಟೂರ್ನಿಯಲ್ಲಿ ಭಾಗವಹಿಸುವಂತೆ ಇಲ್ಲ ಎಂದು ನಿರ್ಬಂಧ ಹೇರಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾರೆ, ಡೀಟೇಲ್ಸ್ ಬೇಕಾದ್ರೆ ಕೊಟ್ಟಿದ್ದಾರೆ, ಅದೆಲ್ಲ ಏನ್ ಇಂಪಾರ್ಟೆಂಟ್ ಆಗಲ್ಲ. ಆದ್ರೆ ಸ್ವಲ್ಪ ಅವ್ರ ಹೆಸರು ಯಾಕಾಗಿ ತೆಗೆದಿದ್ರು ಅಂತ ಸ್ವಲ್ಪ ನೋಡ್ಕೊಳ್ಳಿ. ಈ ಕಡೆ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. ಯಶಸ್ವಿ ಶಫಾಲಿಗೆ ನಾಡಾ ನೋಟಿಸ್. ಕಳೆದ ವರ್ಷ ನಿಗದಿಯಾಗಿದ್ದ ಉದ್ದೀಪನ ಮದ್ದು ಸೇವನೆ ಪರೀಕ್ಷೆಗೆ ಲಭ್ಯರಾಗದೆ
ಇರುವುದಕ್ಕೆ ಭಾರತ ತಂಡದ ಕ್ರಿಕೆಟ್ ತಾರೆಗಳಾದ ಯಶಸ್ವಿ ಜೈಸ್ವಾಲ್ ಮತ್ತು ಶಫಾಲಿ ವರ್ಮಾ ಅವರಿಗೆ ರಾಷ್ಟ್ರೀಯ ಉದ್ದೀಪನ ಮತ್ತು ಸೇವನೆ ನಿಗ್ರಹ ಘಟಕ ನಾಡಾ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅವರು ಇವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಏನಂತಂದ್ರೆ ಸ್ಟಿಮ್ಯುಲೆಂಟ್ ಪರೀಕ್ಷೆಗೆ ಇವರು ಬರ್ದೇ ಇರೋ ಕಾರಣ ಅದಕ್ಕಾಗಿ ನೋಟಿಸ್ ಅನ್ನ ನೀಡಿದ್ದಾರೆ. ಅಲ್ಲ ಜಾಸ್ತಿ ನಿಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಆದ್ರೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆರ್ಚರಿ ವಿಶ್ವಕಪ್ ಸಾಹಿಲ್ಗೆ ಕಂಚು. ಓಕೆ, ಈ ಆರ್ಚರಿ ವಿಶ್ವಕಪ್ ಶಾಂಘೈನಲ್ಲಿ ನಡೀತು. ಭಾರತದ ಸಾಹಿಲ್ ಜಾಧವ್ ಅವರಿಗೆ ಆರ್ಚರಿ ವಿಶ್ವಕಪ್ ನಲ್ಲಿ ತಮ್ಮ ಮೊದಲ ಪದಕ ಗೆದ್ದುಕೊಂಡಿದ್ದಾರೆ. ಇವರು ಡೆನ್ಮಾರ್ಕ್ ಆಟಗಾರ ತರಬೇತುದಾರ ಆಗಿರುವ ಮಾರ್ಟಿನ್ ಡಮ್ಸ್ಬೋ ಅವರನ್ನ 147-144 ಅಂತರದಲ್ಲಿ ಸೋಲಿಸಿ ಇದರ ಮೂಲಕ ಕಂಚನ ಗೆದ್ದಿದ್ದಾರೆ. ಅದು ಸ್ವಲ್ಪ ಕಂಚು ಅನ್ನೋದನ್ನ ಮತ್ತೆ ಅವರ ಹೆಸರು ಸಾಹಿಲ್ ಜಾಧವ್ ಮತ್ತೆ ಯಾವುದರಲ್ಲಿ ಆರ್ಚರಿ ವಿಶ್ವಕಪ್ ನಲ್ಲಿ ಅನ್ನೋದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಈ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೊಂತೀನಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ಆದಷ್ಟು ನಮಗೂ ಮೋಟಿವೇಶನ್ ಸಿಕ್ಕಾಗುತ್ತೆ. ನಮಗೂ ನಿಮ್ಮ ಸಪೋರ್ಟ್ ತುಂಬಾನೇ ಅಗತ್ಯವಾಗಿದೆ. ಇದರಿಂದ ನಿಮ್ಗೆ ತುಂಬಾನೇ ಟೈಮ್ ಉಳಿತಾಯ ಆಗುತ್ತೆ. ನೀವು ಎಲ್ಲಿ ಬಸ್ಸಕ್ಕೆ ಹೋಗ್ತಿರೋ, ಟ್ರಾವೆಲ್ ಅಲ್ಲಿ ಇದ್ರು, ಎಲ್ಲಿ ಫ್ರೀ ಟೈಮ್ ಸಿಕ್ತೋ ಅವಾಗ ಜಸ್ಟ್ ಹಿಂಗ್ ವಾಚ್ ಮಾಡೋದ್ರಿಂದ ಒಂದು 5-6 ನಿಮಿಷದಲ್ಲಿ ಮುಗಿದೋಗುತ್ತೆ. ಅದಕ್ಕಾಗಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. PDF ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅದನ್ನು ವಾಚ್ ಮಾಡೋದ್ರ ಮೂಲಕ ಆರಾಮಾಗಿ ನೀವು ಈಸಿಯಾಗಿ ಓದ್ಬೋದು. ವಿಡಿಯೋ ಅಷ್ಟು ಇಷ್ಟ ಆಗಿಲ್ಲ ಅಂದ್ರೆ, ಇಷ್ಟ ಆಗೋದಕ್ಕಿಂತ ನಿಮ್ಗೆ ಅರ್ಥ ಆಗೋದು ಮತ್ತೆ ಇದು ಓದೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋದಲ್ಲಿ ಅಷ್ಟು ಬೇಗ ಓದೋದಕ್ಕಾಗಲ್ಲ. ಅದಕ್ಕೆ ಕಮೆಂಟ್ ಬಾಕ್ಸ್ ನಲ್ಲಿ PDF ನ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಓಕೆ, ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.